ಈಗ ತುಂಬ ಜನ ಹೇಳ್ತಾರೆ ನೀವು ನಿಮ್ಮ ವಿಡಿಯೋ ರೀಅಪ್ಲೋಡ್ ಮಾಡ್ಕೊಳ್ಳಿ ಹಣ ಮಾಡ್ಬೋದು ಅಂತ. ಇದು ಓಕೆ ಕರೆಕ್ಟು, ಆದ್ರೆ ಸರಿಯಾದ ರೀತಿ ಏನು ಅಂತ ತಿಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಆ ಟ್ರಿಕ್ಸ್ ಹೇಳ್ತೀನಿ. ಆ ಟ್ರಿಕ್ಸ್ ಬಳಸ್ಕೊಬೇಕಾದ್ರೆ ನೀವು ರೀಅಪ್ಲೋಡ್ ಮಾಡ್ಬೋದು ವಿಡಿಯೋನ, ಹಾಗೂ ಕೂಡ ಹಣ ಗಳಿಸ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಬಂದೇ ಬರುತ್ತೆ. ಹೌದು, ಈಗ ನನ್ನ ಹಳೆ ವಿಡಿಯೋ ಐತಲ್ಲ, ಎತ್ಕೊಂಡ್ಬಿಟ್ಟು ಅಂದರೆ ಕಾಪಿ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ನೀವು ಅಕಸ್ಮಾತ್ ರೀಅಪ್ಲೋಡ್ ಮಾಡಿದ್ರೆ ಅದು ಆಡಿಯನ್ಸ್ಗೆ ಇಷ್ಟ ಆಗೋದಿಲ್ಲ. ಎಂತಕ್ಕಂದರೆ ಮುಂಚೆ ನಾನಿದ್ದಿದ್ದು ಇನ್ನೋ ಬ್ಯಾಕ್ಗ್ರೌಂಡ್ ಅಂದರೆ ಬೇರೆ ಖಾಲಿ ಬ್ಯಾಕ್ಗ್ರೌಂಡ್ ಇತ್ತು. ಆದರೆ ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಆ್ಯಡ್ ಮಾಡ್ತೀನಿ. ಅವು ಕೂಡ ಒಂಥರ ಟಾಕಿಂಗ್ ಸ್ಕಿಲ್ಲೇ ಬೇರೆ ಥರ ಇದೆ. ಮತ್ತು ಇನ್ನೊಂದೇನಂತ ಅಂದರೆ ಈಗ ಸೌಂಡ್ ಎಫೆಕ್ಟ್ಸ್ ಆಗಲಿ ಅಥವಾ ಬೇರೆ ಬೇರೆ ರೀತಿ ಒಂದು ಎಫೆಕ್ಟ್ಸ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಡಿಟಿಂಗ್ನಲ್ಲೂ ಕೂಡ ಇಂಪ್ರೂವ್ ಆಗಿದ್ದೀನಿ. ಮುಂಚೆ ಅದಿರಲಿಲ್ಲ. ಸೊ ಅದು ಡೌನ್ ಗ್ರೇಡ್ ಅಂತಲೇ ಹೇಳ್ಬೋದು. ಇದರಿಂದ ಆಡಿಯನ್ಸ್ ಇಷ್ಟ ಆಗೋದಿಲ್ಲ. ಆದರೆ ಇಷ್ಟು ಮಾಡ್ದಂಗೆ ನಾವು ಮಾಡಬೇಕು. ಹೌದು, ಹೇಗೆ ಈ ಟ್ರಕ್ಸ್ ಬಳಸಿ 200% ಆಗೇ ಆಗುತ್ತೆ, ಹಣ ಗಳಿಸ್ಬೋದು. ನೋ ರಿಯೂಸ್ ಕಾಂಟೆಂಟ್ ಬಂದೇ ಬರೋಲ್ಲ. ಓಕೆ, ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಟ್ರಿಕ್ಸ್ ಎಲ್ಲ ಕ್ಲೀನಾಗಿ ಯೂಸ್ ಮಾಡಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅದನ್ನ. ಸೊ ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ಟ್ರಿಕ್ ಬಗ್ಗೆ ಮಾತಾಡಬೇಕಂತ ಅಂದರೆ ಇದು ಸೂಪರ್ ಟ್ರಿಕ್ಕು. ಅದು ರಿಯಾಕ್ಷನ್ ಕೊಡೋದು. ಈಗ ನನ್ನ ಮೊದಲನೇ ವಿಡಿಯೋ ಇದೆಲ್ಲ ರಿಯಾಕ್ಷನ್ ಕೊಡೋದು. ನಾನು ಮೊದಲನೇ ವಿಡಿಯೋಗೆ ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಬನ್ನಿ ಅಂತ ಹೇಳೋದು. ಸೊ ಆಡಿಯನ್ಸ್ ಇಂಟ್ರೆಸ್ಟ್ ಆಗ್ತಾರೆ, ಆ ಕೂಡ ಎಂಗೇಜ್ ಆಗ್ತಾರೋ. ಮೊದಲನೇ ವಿಡಿಯೋಗೆ ರಿಯಾಕ್ಷನ್ ಕೊಡ್ತಾನೆ ಬರುತ್ತೆ, ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ ಅಂತ. ಸೊ ಕ್ಲಿಕ್ ಕೊಟ್ಟು ನೋಡ್ತಾರೆ ವಿಡಿಯೋ. ಅಲ್ಲಿ ನೀವು ಚೆನ್ನಾಗಿ ರಿಯಾಕ್ಷನ್ಸ್ ಕೊಡಬೇಕಾಗುತ್ತೆ. ನಾನು ಈ ಥರ ಇದ್ದೆ ಮುಂಚೆ, ಈ ಥರ ಚೇಂಜ್ ಆಗಿದ್ದು ನಾನು ಅಂತ. ಸೊ ರಿಯಾಕ್ಷನ್ ಕೊಡ್ಬೇಕು ಚೆನ್ನಾಗಿ. ರಿಯಾಕ್ಷನ್ ಚೆನ್ನಾಗಿ ಕೊಟ್ಟೆ ನಿಮ್ಮ ಹಳೆ ವಿಡಿಯೋಗಂತ ಅಂದರೆ ಸೊ ಅದು ರೀಅಪ್ಲೋಡ್ ಆಯಿತು, ರಿಯಾಕ್ಷನ್ ಕೊಟ್ಟಂಗೂ ಆಯಿತು, ಹಣ ಗಳಿಸೋದು ಆಯಿತು. ಸೊ ಇದರಲ್ಲಿ ಏನು ರಿಯೂಸ್ ಕಾಂಟೆಂಟ್ ಆಗಲಿ, ರಿಪಿಟೇಟಿವ್ ಕಾಂಟೆಂಟ್ ಆಗಲಿ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ಎರಡನೇ ಟ್ರಿಕ್ ಅಂತ ಮಾತಾಡ್ಬೇಕಂತ ಅಂದರೆ ಇದು ಸೂಪರ್ ಟ್ರಿಕ್ ಅಂತಲೇ ಹೇಳ್ಬೋದು. ಅದು ರೆಲೆವೆಂಟ್ ವಿಡಿಯೋಸ್ ಅಂದರೆ ಎವರ್ಗ್ರೀನ್ ಟಾಪಿಕ್. ಈಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇದು ಒಂದು ಎವರ್ಗ್ರೀನ್ ಟಾಪಿಕ್ ಆಗಲಿ ಅಥವಾ ಬೇರೆ ಬೇರೆ ರೀತಿ ಎವರ್ಗ್ರೀನ್ ಟಾಪಿಕ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿ ವೈರಲ್ ಟಾಪಿಕ್ಸ್ ಇರುತ್ತೆ ಎವರ್ಗ್ರೀನ್ ಟಾಪಿಕ್ಸು. ಸೊ ಅದನ್ನ ನಾನೇನು ಮಾಡ್ಬೋದು, ನಾನು ಆ ಪರ್ಟಿಕ್ಯುಲರ್ ವಿಡಿಯೋ ಐತಲ್ಲ ಸ್ವಲ್ಪ ನಾನು ಮಿಕ್ಸ್ಚರ್ ಕೊಡೋದು ಅಥವಾ ಎಡಿಟಿಂಗ್ ಬೇಕಾದ್ರೆ ಮಾಡ್ಬೋದು, ಅಥವಾ ನಾನು ಅದನ್ನ ಕಾಪಿ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಆದರೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತಲ್ಲಿ. ಸೊ ಈ ಪಾಯಿಂಟ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಎಡಿಟಿಂಗ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು, ಸ್ವಲ್ಪ ವಿಜುವಲ್ ಗ್ರಾಫಿಕ್ಸ್ ಹಾಕಬೇಕು, ಸ್ವಲ್ಪ ಏನಾದರೂ ಎಫೆಕ್ಟ್ಸ್ ಹಾಕಬೇಕಾಗುತ್ತೆ. ಆವಾಗ ಬಚಾವ್ ಆಗ್ಬೋದು ನೀವು, ಇಲ್ಲಾಂದರೆ ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಸೊ ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ಮೂರನೇ ಟ್ರಿಕ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಶಾರ್ಟ್ಸ್. ಅಂದರೆ ಯಾವ ಪರ್ಟಿಕ್ಯುಲರ್ ಓಲ್ಡ್ ವಿಡಿಯೋದಲ್ಲಿ ಸಖತ್ತಾಗಿ ಮಾತಾಡಿದ್ರ ಆ ಟೈಮ್ಲನ್ನು ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆ ಟೈಮ್ಲೈನ್ಗೆ ಶಾರ್ಟ್ಸ್ ಸೇರಿಸಿ ನೀವು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಸ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಉದಾಹರಣೆಗೋಸ್ಕರ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಬೇರೆ ಬೇರೆ ರೀತಿ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅಲ್ಲಿ ಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ಕೊಬೋದು ನೀವು. ಸೊ ಇದು ಕೂಡ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಹಾಗೂ ಕೂಡ ಆಡಿಯನ್ಸ್ ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟೇ ಪಡ್ತಾರೆ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದರಿಂದ ಏನು ರಿಯೂಸ್ ಆಗಲಿ, ರಿಪಿಟೇಟಿವ್ ಆಗಲಿ ಬರುವುದಿಲ್ಲ, ಹಣ ಕೂಡ ಗಳಿಸ್ಬೋದು ಆರಾಮಾಗಿ. ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ 4ನೇ ಟ್ರಿಕ್. ಅದು ಹೈ ಪೀಕ್. ಅಂದರೆ ಯಾವೊಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಜಾಸ್ತಿ ವಿಡಿಯೋ ನೋಡಿದ್ದಾರೆ. ಈಗ ಸಪೋಸ್ ಈಗ ನನ್ನ ಹೈಯೆಸ್ಟ್ ವಿಡಿಯೋ ಐತಲ್ಲ, ಅಲ್ಲಿ ಯಾವ ಟೈಮಲ್ಲಿ ಜಾಸ್ತಿ ನೋಡಿದ್ದಾರೆ ವಿಡಿಯೋ, ಪೀಕ್ ಎಷ್ಟಿದೆ, ಪೀಕ್ ನೋಡ್ಬೇಕಂದ್ರೆ ಮೇಲೆ ಹೋಗುತ್ತೆ ಗ್ರಾಫು. ಆ ಗ್ರಾಫ್ನ ನೋಡ್ಬೇಕು ಎಲ್ಲೆಲ್ಲ ಟೈಮಿಂಗ್ಸ್ ಅಂತ. ಆ ಟೈಮಿಂಗ್ಸ್ನ ಕಟ್ ಮಾಡ್ಕೊಬೇಕು, ಆಮೇಲೆ ಅದನ್ನ ಅಪ್ಲೋಡ್ ಮಾಡಬೇಕು. ಯಾವುದೇ ರೀತಿ ಆಗಲಿ, ಶಾರ್ಟ್ಸ್ ಆಗಲಿ ಅಥವಾ ಲಾಂಗ್ ವಿಡಿಯೋ ಆಗಲಿ, ಯಾವುದೇ ರೀತಿ ಫಾರ್ಮ್ಯಾಟ್ ಕೂಡ ನೀವು ಬೇಕಾದರೆ ಅಪ್ಲೋಡ್ ಮಾಡ್ಬೋದು. ಸೊ ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಏನು ರಿಯೂಸ್ ಬರಲ್ಲ, ರಿಪಿಟೇಟಿವ್ ಬರಲ್ಲ, ಹಾಗೂ ಕೂಡ ದುಡ್ಡನ್ನ ಆರಾಮಾಗಿ ಗಳಿಸ್ಬೋದು. ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ 5ನೇ ಟ್ರಿಕ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಪಾನ್ಸರ್ಶಿಪ್ ಆಗಲಿ ಅಥವಾ ಒಂದು ಏನಿದೆ ನಮಗೆ ಪ್ರಮೋಟಿಂಗ್ ಬರುತ್ತಲ್ಲ ಥಿಂಗ್ಸು, ಅದ್ರ ಬಗ್ಗೆ ಆಗಲಿ. ಈಗ ಸಪೋಸ್ ಒಂದು ಪ್ರಾಡಕ್ಟ್ ಬಗ್ಗೆ ಬರುತ್ತೆ, ಅಥವಾ ಒಂದು ಎಡಿಟಿಂಗ್ ಆ್ಯಪ್ ಅಂದ್ಕೊಳ್ಳೋಣ. ಈಗ ಸಪೋಸ್ ನಾನೀಗ ಮುಂಚೆ VN ಆ್ಯಪ್ನಲ್ಲಿ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ. ಸೊ ಆ ಪರ್ಟಿಕ್ಯುಲರ್ VN ಕಂಪನಿಯವರು ಮೇಲ್ ಮಾಡ್ತಾರೆ ನನಗೆ, ಅಥವಾ ಮೆಸೇಜ್ ಮಾಡ್ತಾರೆ, ಭರತ್ ಈ ರೀತಿ ನಿಮ್ಮದು ವಿಡಿಯೋ ವೈರಲ್ ಆಗ್ತಿದೆ ಯೂಟ್ಯೂಬ್ನಲ್ಲಿ. ಸೊ ನೀವೇನು ಮಾಡಿ, ನಮ್ಮದು ಸಾಫ್ಟ್ವೇರ್ ಆಗಲಿ ಅಥವಾ ಆ್ಯಪ್ ಆಗಲಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿ, ಸೊ ನಿಮಗೆ ಇಷ್ಟು ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದರಿಂದ ನಿಮಗೆ ಹಣ ಸಿಗುತ್ತಲ್ಲಿ. ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಹಾಗೂ ಕೂಡ ಒಂದು ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಂಡೆ 6ನೇ ಟ್ರಿಕ್ಕು. ಇದು ಬಂದ್ಬಿಟ್ಟು
ಈಗ ಸಪೋಸ್ ನೀವು ಒಂದು ಕೋರ್ಸ್ ಥರ ಮಾಡಿರ್ತೀರಾ, ಈಗ ಉದಾಹರಣೆಗೋಸ್ಕರ ಹೇಗೆ ನಾನು VN ಆ್ಯಪ್ನ ಎಡಿಟಿಂಗ್ ಮಾಡೋದು ಅಥವಾ ಹೇಗೆ ವೆಬ್ಸೈಟ್ ಕ್ರಿಯೇಟ್ ಮಾಡೋದು, ಈ ರೀತಿ ಒಂದೆಲ್ಲ 10-20 ಎಪಿಸೋಡ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತೀನಿ. ಸೊ ಅದ್ರದ್ದೊಂದು ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿಕ್ಕೋದು. ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿಕ್ಬಿಟ್ಟು ನಾನೇನು ಮಾಡೋದು, ಅದ್ರಿಗೆ ಸ್ವಲ್ಪ SEO ಕೊಡೋದು, ಸ್ವಲ್ಪ ಮಸಾಲ ಕೊಡೋದು, ಹಾಗೂ ಕೂಡ ಸ್ವಲ್ಪ ಪ್ರಮೋಟ್ ಮಾಡೋದು ಅದ್ರ ಬಗ್ಗೆ. ಸೊ ಇದರಿಂದ ಕೂಡ ನೀವು ದುಡ್ಡನ್ನ ಆರಾಮಾಗಿ ಗಳಿಸ್ಬೋದು. ನೋ ರಿಪಿಟೇಟಿವ್, ನೋ ರಿಯೂಸ್. ಯಾಕಂದರೆ ಜಸ್ಟ್ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದೀರಾ ಅಷ್ಟೇ. ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಪ್ರಾಫಿಟ್ ಇರುತ್ತೆ. ಈ ರೀತಿ ಮಾಡಿ, ಅಥವಾ ನೀವು ಐ ಬಟನ್ಸ್ ಆಗಲಿ ಅಥವಾ ಐ ಕಾರ್ಡ್ಸ್ ಆಗಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಆಗಲಿ ಅಲ್ಲೂ ಕೂಡ ಬೇಕಾದ್ರೆ ಸಜೆಸ್ಟ್ ಮಾಡಿ ಹಾಕ್ಬೋದು. ಈ ರೀತಿ ವಿಡಿಯೋ ಇದೆ, ಮೇಲೆ ಪಿನ್ ಮಾಡ್ತೀನಿ, ಹೋಗಿ ನೋಡಿ ಅಂತ. ನಾನು ತುಂಬ ಸರಿ ಹೇಳ್ತೀನಿ, ಮೇಲೆ ಪಿನ್ ಮಾಡ್ತೀನಿ, ಆ ವಿಡಿಯೋ ಹೋಗಿ ನೋಡಿ, ಈ ರೀತಿ ಡೀಟೇಲ್ಸ್ ಎಲ್ಲ ಸಿಗುತ್ತಂತ. ಆ ರೀತಿ ಬೇಕಾದ್ರೆ ನಿಮ್ಮ ಹಳೆ ವಿಡಿಯೋನು ಕೂಡ ಪ್ರಮೋಟ್ ಮಾಡ್ಬೋದು. ಸೊ 2 ರೀತಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, 2 ರೀತಿ ಸಿನಾರಿಯೋ ಇದರಲ್ಲಿ 6ನೇ ಟ್ರಿಕ್ನಲ್ಲಿ, 2ರಲ್ಲೂ ಕೂಡ ಬಳಸ್ಬೋದು ನೀವು. ತುಂಬ ಸೂಪರ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು 6 ಟ್ರಿಕ್. ಈ 6 ಟ್ರಿಕ್ ಯಾವ ಟ್ರಿಕ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಾನು ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.